ಇವತ್ತು ಜೈಲಲ್ಲಿರೋ ದರ್ಶನ್ ಭೇಟಿ ಆಗೋದಕ್ಕೆ ಅಭಿಷೇಕ್ ಅಂಬರೀಶ್ ಬರ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಸುಮಲತಾ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಸಾಕಷ್ಟು ಊಹೆಗಳಿಗೆ ಕಾರಣ ಆಗಿತ್ತು. ಈಗ ಅಭಿಷೇಕ್ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ದಾಸನ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಭಿಷೇಕ್ ಅಂಬರೀಶ್. ಬೆಳಗ್ಗೆ ಹೋಮದಲ್ಲಿ ಭಾಗಿಯಾಗಿದ್ರು. ಚಂದನವನದ ಕಲಾವಿದರ ಸಂಘ ನಡೆಸ್ತಾ ಇರ್ತಕ್ಕಂಥ ಹೋಮ, ಅದರಲ್ಲಿ ಭಾಗಿಯಾಗಿದ್ರು. ಅನಂತರ ಈಗ ಜೈಲಲ್ಲಿರುವಂತ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಭಿ ಜೊತೆಗೆ ನಟರಾದ ಧನ್ವೀರ್ ಹಾಗೂ ಚಿಕ್ಕಣ್ಣ ಕೂಡ ಬರೋ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಅಭಿಷೇಕ್ ಅಂಬರೀಶ್ ಬರ್ತಾರೆ. ಜಡ್ಜ್ ಮುಂದೆ 164 ಹೇಳಿಕೆಯನ್ನ ಚಿಕ್ಕಣ್ಣ ಈಗಾಗಲೇ ನೀಡಿದ್ದಾರೆ. ಚಿಕ್ಕಣ್ಣ ಜೊತೆಗೆ ಅಭಿಷೇಕ್ ಅಂಬರೀಶ್ ಬರೋ ಚಾನ್ಸಸ್ ಇದೆ. ಬೆಳಗ್ಗೆ ಹೋಮದಲ್ಲಿ ಭಾಗಿಯಾಗಿರುವಂತ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿ ದರ್ಶನ್ ಅವ್ರನ್ನ ಕೂಡ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸುಮಲತಾ ಅವರನ್ನ ದರ್ಶನ್ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ರು. ಚುನಾವಣೆಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಲ್ಗೊಂಡು ಪ್ರಚಾರ ಮಾಡಿದ್ರು ಮತ್ತು ಮೊದಲಿಂದಾನು ಬಹಳ ವರ್ಷಗಳಿಂದಾನು ಅಂಬರೀಶ್ ಕುಟುಂಬಕ್ಕೆ ದರ್ಶನ್ ಅದೆಷ್ಟು ಆಪ್ತರಾಗಿದ್ರು, ಆಗಿದ್ದಾರೆ ಅನ್ನುವಂಥದ್ದನ್ನ ಚಂದನವನ ಗಮನಿಸ್ತಾನೆ ಬಂದಿದೆ. ಕರ್ನಾಟಕದ ಜನರು ಕೂಡ ಗಮನಿಸ್ತಾನೆ ಬಂದಿದ್ದಾರೆ. ಅಭಿಷೇಕ್ ಅಂಬರೀಶ್ ಈಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ದರ್ಶನ್ ಅವರನ್ನ ಭೇಟಿ ಆಗ್ತಾರಂತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನವೀನ್ ಶೆಟ್ಟಿ ಕನೆಕ್ಟ್ ಆಗಿದ್ದಾರೆ. ನವೀನ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಭಿಷೇಕ್ ಅಂಬರೀಶ್ ಬರ್ತಾರೆ ಅಂತ ನವೀನ್ ಸಾಕಷ್ಟು ಸುದ್ದಿ ಆಗಿತ್ತು. ಸುಮಲತಾ ಬರ್ತಾರಾ, ಸುಮಲತಾ ಮಾತಾಡ್ಸ್ಕೊಂಡು ಹೋಗ್ತಾರಾ, ದರ್ಶನ್ ಅವ್ರ ವಿಚಾರದಲ್ಲಿ ಸುಮಲತಾ ನಡೆ ಏನಿರುತ್ತೆ ಅಂತ. ಈಗ ಅಭಿಷೇಕ್ ಅಂಬರೀಶ್ ಬರ್ತಾರೆ ಅಂತ. ಸುಮಲತಾ ಆದ್ರೆ ರಾಜಕೀಯದಲ್ಲಿ ಇದ್ದಾರೆ, ಅಭಿಷೇಕ್ ಕಲಾವಿದರು ಅಂತ ಆಗುತ್ತೆ, ಅಂಬರೀಶ್ ಅವರ ಮಗ ಅಂತ ಆಗುತ್ತೆ. ಎಷ್ಟೊತ್ತಿಗೆ ಬರ್ತಾರಂತೆ? ಈ ವಿಳಂಬ ಆಯ್ತಲ್ಲ ಒಂದ್ ಸ್ವಲ್ಪ ದಿನ, ಯಾಕೆ? ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಏನು ಪರಪ್ಪನಗರ ಜೈಲಿಗೆ ದರ್ಶನ್ ಹೋದ ಬಳಿಕ ಏನು ದರ್ಶನ್ ತನ್ನ ಮದರ್ ಇಂಡಿಯಾ ಅಂತಾನೆ ಏನು ಹೇಳ್ಕೊಂಡಿದ್ದಂಥ ಸುಮಲತಾ ಅವರು ರಾಜಕಾರಣದಲ್ಲಿದ್ದಾಗ ಅವರ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಏನು ಅವರ ಜುಗಲ್ಬಂದಿಯಾಗಿ ಅಂಬರೀಷ್ ಅವರ ಜೊತೆಗೆ ಏನು ಅಭಿಷೇಕ್ ಅಂಬರೀಷ್ ಜೊತೆಗಿದ್ಕೊಂಡಲ್ಲಿ ಪ್ರಚಾರವನ್ನು ನಡೆಸಿದ್ರು. ಸಹೋದರ ರೀತಿ ಇಬ್ಬರು ಕೂಡ ಇದ್ರು. ಆದರೆ ಎಲ್ಲ ಒಂದು ಕಡೆ ಮದರ್ ಇಂಡಿಯಾ ಹಾಗೂ ಸಹೋದರ ಅಭಿಷೇಕ್ ಅಂಬರೀಷ್ ಜೈಲತ್ತ ಬರ್ತಿಲ್ಲ, ಅವ್ರ ಪರವಾಗಿ ಯಾವುದೇ ಒಂದು ಮಾತನಾಡ್ತಿಲ್ಲ ಅನ್ನೋದು ಹಲವಾರು ದಿನಗಳಿಂದ ಒಂದಷ್ಟು ಆರೋಪಗಳನ್ನು ಕೇಳಬೇಕು. ಅದಕ್ಕೆ ಇವತ್ತು ಮುಕ್ತಿ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏನು ಬೆಂಗಳೂರಿನಲ್ಲಿ ಇವತ್ತು ಚಂದನವನದಲ್ಲಿ ಒಂದಷ್ಟು ಇತ್ತೀಚೆಗೆ ಆಗಿದ್ದಂಥ ಬೆಳವಣಿಗೆಗಳೆಲ್ಲವೂ ಕೂಡ ನಿವಾರಣೆ ಆಗಲಿ, ತೊಂದರೆಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ಏನು ಹೋಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿಯೂ ಕೂಡ ಅಭಿಷೇಕ್ ಅಂಬರೀಶ್ ಅವರು ಭಾಗಿಯಾಗಿದ್ರು. ಅಲ್ಲಿಂದ ನೇರವಾಗಿ ಅಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಇಷ್ಟೇ, ಚಂದನವನದಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗ್ಬೇಕಂತೇಳಿ ಏನು ಹೋಮದಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಭಾಗಿಯಾಗಿದ್ರು. ಅಲ್ಲಿಂದ ನೇರವಾಗಿ ಹೋಮದಿಂದ ಪಾಲ್ಗೊಂಡವರು ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಿರುವಂಥದ್ದು. ಅಂತಂದ್ರೆ ಈ ಒಂದು ಹೋಮವನ್ನು ಆಯೋಜನೆ ಮಾಡಿ ದರ್ಶನ್ ಅವರಿಗೂ ಕೂಡ ಒಳ್ಳೆಯದಾಗಬೇಕನ್ನೋ ನಿಟ್ಟಿನಲ್ಲಿ ಏನು ಒಂದು ಹಾರೈಸಿಕೊಂಡು ಇಲ್ಲಿಗೆ ಸಹೋದರ ಅಂತಂದ್ರೆ ಸ್ನೇಹಿತ ಏನು ಅಭಿಷೇಕ್ ಅಂಬರೀಶ್ ಬರ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಪರಪ್ಪನಗರ ಜೈಲಲ್ಲಿ ಇದ್ದ ಬಳಿಕ ಇಲ್ಲಿ ಬಂದಿರಲಿಲ್ಲ ಅಭಿಷೇಕ್ ಅಂಬರೀಶ್ ಅವರು, ಇತ್ತ ಕಾಣಿಸ್ಕೊಂಡಿರಲಿಲ್ಲ. ಚಿಕ್ಕಣ್ಣನು ಕೂಡ ಈಗ ಏನು ಪೊಲೀಸರು 164 ಹೇಳಿಕೆಯನ್ನು ಪಡೆದಿದ್ರು, ಅವರು ಕೂಡ ಮತ್ತೆ ಬರ್ತಾ ಇರುವಂಥದ್ದು. ಜೊತೆಗೆ ಧನ್ವೀರ್ ಕಳೆದ 2 ಬಾರಿ ಬಂದು ಹೋಗಿದ್ರು, 1 ಬಾರಿ ಭೇಟಿಗೆ ಅವಕಾಶ ಸಿಗಲಿಲ್ಲ, ಇನ್ನೊಂದು ಸಾರಿ ಭೇಟಿಯಾಗಿ ಹೋಗಿದ್ರು, ಇದು 3ನೇ ಬಾರಿಗೆ. ಅಂತಂದ್ರೆ ಇವತ್ತು ಈ ಒಂದು ಜೈಲಿನಲ್ಲಿ ಏನು 164 ಹೇಳಿಕೆ ಸಂಬಂಧಿತವಾಗಿ ಏನು ಚಿಕ್ಕಣ್ಣ, ಧನ್ವೀರ್ ಮತ್ತೆ ಅಭಿಷೇಕ್ ಅಂಬರೀಶ್ ಅವರು 3 ಜನ ಬಂದ್ರೆ ಒಂದಷ್ಟು ಚಂದನವನದಲ್ಲಿನ ಏನು ಸಮಸ್ಯೆಗಳ ಬಗೆಹರಿಲಿ ಅಂತೇಳಿ ಹೋಮದ ಏನಾದರೂ ಪ್ರಸಾದ ತರ್ತಾರ. ಜೊತೆಗೆ ಏನು ಚಿಕ್ಕಣ್ಣ ಬಂದ್ರೆ 164 ಹೇಳಿಕೆ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆಗಳಾಗಬಹುದು. ಜೊತೆಗೆ ನಟ ಧನ್ವೀರ್ ಅವರು ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನನ್ನ ಮೇಲೆ ಏನೇ ಆರೋಪಗಳು ಕೇಳಿಬಂದ್ರು ನನಗೆ ದರ್ಶನ್ ಅಣ್ಣ ಇದ್ದಾಗೆ ನಾನು ಮತ್ತೆ ಮತ್ತೆ ಬರ್ತೀನಿ ಅನ್ನೋ ಮಾತನ್ನು ಕೂಡ ಜೈಲಿನ ಬಳಿ ಹೇಳೋಗಿದ್ರು. ಇವತ್ತಿನ ಈ 3ರ ಭೇಟಿ ಏನಿದೆ ಜೈಲಿನಲ್ಲಿ ಒಂದಷ್ಟು ಚರ್ಚೆಗಳು ಏನು ದರ್ಶನ್ ಸಮ್ಮುಖದಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈಗಾಗಲೇ ಏನು ಸಮೀಪದಲ್ಲಿ ಇರುವಂಥ ಅಂತಂದರೆ ಬೆಂಗಳೂರಿನ ಚಂದನವನದಲ್ಲಿ ಆಗಿರುವಂಥ ಒಂದಷ್ಟು ಲೋಪಗಳಿಗೆ ಸಂಬಂಧಪಟ್ಟಂತೆ ಏನು ಹೋಮ ನಡೆದಿತ್ತು, ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಈಗ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಭಿಷೇಕ್ ಅಂಬರೀಶ್ ಬರ್ತಿದ್ದಾರೆ. ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಜೈಲಿಗೆ ಬಂದು ಪರಪ್ಪನ ಅಗ್ರಹಾರ ಜೈಲಿನ ಏನು ವಿಶೇಷ ಭದ್ರತಾ ಕೊಠಡಿಯಿಂದ ಏನು ವಿಸಿಟಿಂಗ್ ರೂಮ್ನಲ್ಲಿ ಅವರಿಗೆ ಭೇಟಿಗೆ ಅವಕಾಶ ಸಿಗುತ್ತೆ. ಅಲ್ಲಿ ಹೋಗಿ ಭೇಟಿಯಾಗಿ ದರ್ಶನ್ ಜೊತೆ ಮಾತುಕತೆ ನಡೆಸೋ ಒಂದಷ್ಟು ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ದರ್ಶನ್ ಕೂಡ ಒಂದು ಮಾತನ್ನು ಹೇಳಿದ್ರು, ನಾನು 1 ತಿಂಗಳ ಒಳಗಾಗಿ ಜೈಲಿನಿಂದ ಹೊರಬರ್ತೀನಿ, ಏನೇ ಇದ್ರೂ ಕೂಡ ನನಗೆ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನ ಒಳಗಡೆಯೂ ಕೂಡ ಹೇಳ್ತಾ ಇದ್ರು. ಜೊತೆಗೆ ಇವತ್ತು ಏನು ಭೇಟಿ ಆಗುತ್ತೆ ಈ 3ರ ಜೊತೆ
ಕೌಟುಂಬಿಕ ಕಲಹಕ್ಕೆ ಪತ್ನಿಯ ಕಗ್ಗೊಲೆಯಾಗಿರುವಂತದ್ದು, ಪತ್ನಿಯನ್ನ ದೇವಸ್ಥಾನಕ್ಕೆ ಕರೆದೊಯ್ದು ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿದೆ ಮಾಗಡಿ ತಾಲೂಕು ಹೂಜಗಲ್ಲು ಬೆಟ್ಟದಲ್ಲಿ. ಪೂಜೆಯ ನೆಪದಲ್ಲಿ ದಿವ್ಯಾ ಹತ್ಯೆ ಮಾಡಿದ್ದಾನೆ ಉಮೇಶ್. ನಿನ್ನೆ ದಿವ್ಯಾ ಕೊಲೆ ಮಾಡಿರುವಂತಹ ಉಮೇಶ್ ಚೀಲೂರು ಅರಣ್ಯ ಪ್ರದೇಶದಲ್ಲಿ ಶವ ಎಸೆದು ಎಸ್ಕೇಪ್ ಆಗಿದ್ದಾನೆ. ಡಿವೋರ್ಸ್ ಅರ್ಜಿ ಹಾಕಿದ್ದ ಉಮೇಶ್ ದಂಪತಿ ನಿನ್ನೆ ಕೋರ್ಟ್ ಮುಂದೆಯೇ ಉಮೇಶ್ ಹೈ ಡ್ರಾಮಾ ಮಾಡಿದ್ದ. ಡ್ರಾಮಾ ಬಳಿಕ ಪತ್ನಿಯನ್ನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದ ಪೂಜೆ ವಿಚಾರಕ್ಕಾಗಿ. ಅಲ್ಲಿಯೇ ಈ ರೀತಿ ಮರ್ಡರ್ ಮಾಡಿ ಬಿಸಾಕ್ ಹೋಗಿರುವಂತಹ ಘಟನೆ ನಡೆದಿದೆ. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವೂ ಕೂಡ ದಾಖಲಾಗಿದೆ. ಪೂಜೆಯ ನೆಪದಲ್ಲಿ ಪತ್ನಿ ದಿವ್ಯಾ ಹತ್ಯೆ ಮಾಡಿದ್ದಾನೆ ಪತಿ ಉಮೇಶ್. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಹದೇವಸ್ವಾಮಿ. ಈಗ ಫೋನ್ ಸಂಪರ್ಕದಲ್ಲಿ ಮಹದೇವಸ್ವಾಮಿ, ಕಾರಣಗಳು ಏನಂತ ಗೊತ್ತಾಯ್ತಾ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಬಗ್ಗೆ? ಶ್ರೀಪಾದ್ ಪಾಟೀಲ್, ಪ್ರಮುಖವಾಗಿ ನಿನ್ನೆ ಮಾಗಡಿಯ ನ್ಯಾಯಾಲಯದಲ್ಲಿ ಅವರ ಒಂದು ಡೈವರ್ಸ್ ಅರ್ಜಿ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಆತ ಹೆಂಡತಿಯನ್ನ ಕುಸಲಾಯಿಸಿ ನಾನು ನಿನ್ ಜೊತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿರ್ತೇನೆ ಅಂತೇಳಿ ಆಕೆಯನ್ನ ಕರೆದುಕೊಂಡು ಹೂಜಿಗಲ್ ಬೆಟ್ಟಕ್ಕೆ ತೆರಳಿದ್ದಾನೆ. ಅಲ್ಲಿ ತೆರಳಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿ ಆಕೆಯನ್ನ ಕೊಲೆ ಮಾಡಿ ನಂತರ ಬೆಟ್ಟದಿಂದ ಆಕೆಯನ್ನ ಎಸೆದು ಹೋಗಿರ್ತಕ್ಕಂತಹ ಘಟನೆ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಮಾಗಡಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ಶವವನ್ನ ಕೂಡ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಕಾರಣ ಏನು ಪತಿ ಅಂತನ್ನುವಂತಕ್ಕಂಥ ಪತಿ ಎಸ್ಕೇಪ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಈ ಪತ್ನಿಯನ್ನ ಮರ್ಡರ್ ಮಾಡಿರುವಂತಹ ಒಂದು ಘಟನೆ ನಡೆದಿರೋದು ರಾಮನಗರದ ಮಾಗಡಿಯಲ್ಲಿ. ಇವರಿಬ್ಬರು ಡಿವೋರ್ಸ್ಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು, ಕೋರ್ಟ್ಗೂ ಕೂಡ ಹೋಗಿದ್ರು. ಕೋರ್ಟ್ನಲ್ಲಿ ಹೈ ಡ್ರಾಮಾ ಕೂಡ ನಡೆದಿತ್ತು. ಆ ಡ್ರಾಮಾದ ಬಳಿಕ ಪತ್ನಿಯನ್ನ ದೇವಸ್ಥಾನಕ್ಕೆ ಅಂತ ಪತಿ ಉಮೇಶ್ ಕರ್ಕೊಂಡು ಬಂದಿರ್ತಾನೆ. ಚೀಲೂರು ಅರಣ್ಯ ಪ್ರದೇಶದಲ್ಲಿ ಶವ ಎಸೆದು ಎಸ್ಕೇಪ್ ಕೂಡ ಆಗಿದ್ದಾನೆ. ಈ ರೀತಿ ಪೂಜೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಮರ್ಡರ್ ಮಾಡಿ ಶವವನ್ನು ಬಿಸಾಕ್ ಹೋಗಿರುವಂಥ ಘಟನೆ ಮಾಗಡಿ ತಾಲೂಕು ಹೂಜಗಲ್ಲು ಬೆಟ್ಟದಲ್ಲಿ ನಡೆದಿದೆ. ಇದೇ ವಿಚಾರವಾಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ಸಾಕಷ್ಟು ಸಂಕಷ್ಟಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋ ಕಲಾವಿದರ ಸಂಘ ವಿಘ್ನಗಳ ನಿವಾರಣೆಗಾಗಿ ವಿಘ್ನೇಶ್ವರನ ಮೊರೆ ಹೋಗಿದೆ. ಕಲಾವಿದರ ಸಂಘದಲ್ಲಿ ಗಣ ಹೋಮ ಮುಂತಾದ ಹೋಮಗಳನ್ನ ಇಟ್ಕೊಂಡಿದ್ದಾರೆ. ಚಂದನವನದ ಪರ ಹಿರಿಯ ನಟ ದೊಡ್ಡಣ್ಣ ಹೋಮ ಮಾಡ್ತಾ ಇದ್ದಾರೆ. ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಹೋಮ ಇದೆಲ್ಲ ಕೂಡ ನಡೆಸ್ತಾ ಇದ್ದಾರೆ. ನಟ ಪ್ರೇಮ್ ದಂಪತಿ ಸೇರಿ ಕಲಾವಿದರು ಅನೇಕರು ಭಾಗಿಯಾಗಿದ್ದಾರೆ. ಬೆಳಕಿನಿಂದಾನೂ ಕೂಡ ನಿರಂತರವಾಗಿ ಹೋಮಗಳು ನಡೀತಾ ಇದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆ ಕಂಡು ಬರ್ತಾ ಇದೆ. ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋಕೆ ಈ ಹೋಮ ಹವನ ಎಲ್ಲ ಮಾಡ್ತಿದ್ದೀವಿ ಅಂತ ಕಲಾವಿದರು ಹೇಳಿದ್ದಾರೆ.